ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಮನೆ ಹಂಚಿಕೆಗೆ ವಿರೋಧ ವ್ಯಕ್ತವಾಗ್ತಿದೆ. ಬಿಜೆಪಿ ನಿರಂತರವಾಗಿ ವಿರೋಧವನ್ನು ವ್ಯಕ್ತಪಡಿಸುತ್ತಲೇ ಇದೆ. ಇವತ್ತು ಪ್ರತಿಭಟನೆಯೂ ಕೂಡ ನಡೆಯುತ್ತೆ. ಬಾಗಲೂರು ಮುಖ್ಯ ರಸ್ತೆಯಲ್ಲಿ ಧರಣಿಯನ್ನು ಮಾಡೋದಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದೆ. ಸಾತನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಬಾಗಲೂರು ಮುಖ್ಯ ರಸ್ತೆ ಜಿಬಿಎ ವ್ಯಾಪ್ತಿಯಿಂದ ಹೊರಗೆ ಪ್ರತಿಭಟನೆಗೆ ಬಿಜೆಪಿ ಮುಂದಾಗಿದೆ. ಇನ್ನು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಅವರು, ಹಾಗೆಯೇ ವಿಪಕ್ಷ ನಾಯಕರಾದ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಶಾಸಕ ಎಸ್ಆರ್ ವಿಶ್ವನಾಥ್ ಸೇರಿದಂತೆ ಬಿಜೆಪಿಯ ಮುಖಂಡರು ಭಾಗಿಯಾಗಲಿದ್ದಾರೆ. ಬಿಜೆಪಿಯ ಪ್ರತಿಭಟನೆಗೆ ಪೊಲೀಸರು ಅನುಮತಿಯನ್ನ ನೀಡಿಲ್ಲ. ಹಾಗಾಗಿ ಪೊಲೀಸ್ ಇಲಾಖೆಯಿಂದಲೂ ಕೂಡ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಅನುಮತಿ ನೀಡದೇ ಇದ್ರೂ ಕೂಡ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿರುವುದರಿಂದ ಹೆಚ್ಚಿನ ನಿಗಾ ವಹಿಸಬೇಕಾದಂತಹ ಅವಶ್ಯಕತೆ ಇದೆ. 1,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ, 6ಕ್ಕೂ ಹೆಚ್ಚು ಕೆಎಸ್ಆರ್ಪಿ ತುಕಡಿಗಳು ಸ್ಥಳದಲ್ಲಿ ಮೊಕಾಂ. ಅಷ್ಟು ಮಾತ್ರವಲ್ಲ, ಹೆಚ್ಚುವರಿ ಬಿಎಂಟಿಸಿ ಬಸ್ಗಳನ್ನು ಕರೆಸಿಕೊಂಡಿದ್ದಾರೆ ಪೊಲೀಸರು. ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ಪೊಲೀಸ್ ಇಲಾಖೆಯಿಂದ ವಹಿಸಲಾಗಿದೆ. ಪೊಲೀಸರಿಂದ ಪ್ರತಿಭಟನೆಗೆ ಅನುಮತಿ ಸಿಕ್ಕಿಲ್ಲ, ಆದರೂ ಕೂಡ ಪ್ರತಿಭಟನೆಯನ್ನು ಮಾಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿರುವುದರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಸೇರ್ತಾರೆ. ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರದು, ಕಾನೂನು ಸುವ್ಯವಸ್ಥೆ ಹದಗೆಡಬಾರದು ಅಂತ ಹೇಳಿ ಪೊಲೀಸ್ ಇಲಾಖೆಯ ವತಿಯಿಂದಲೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಎಚ್ಚರಿಕೆಯನ್ನು ವಹಿಸಲಾಗಿದೆ. 1,000ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೋಸ್ಕರ ನಿಯೋಜನೆ ಮಾಡಲಾಗಿದೆ. ಕೋಗಿಲಿನಲ್ಲಿ ಅನಧಿಕೃತವಾಗಿ ಮನೆಗಳ ನಿರ್ಮಾಣವಾಗಿದ್ದು ನಿಜ. ಹೌದು, ಕೋಗಿಲು ಲೇಔಟ್ನಲ್ಲಿ ಅನಧಿಕೃತವಾಗಿ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡಿದ್ರು, ಅದು ಸತ್ಯ. ಬಡವರು ಇದ್ದಾರೆಂದು ಮಾನವೀಯತೆ ವಿಷಯ ಒಂದಿದೆ. ಒತ್ತುವರಿ ತೆರವಿಗೆ ಸಚಿವ ಕೃಷ್ಣ ಭೈರೇಗೌಡ ಮೊದಲ ಪ್ರತಿಕ್ರಿಯೆ. ಒತ್ತುವರಿ ತೆರವು ಮಾಡುವುದು ಅನಿವಾರ್ಯವಾಗಿತ್ತು. ಸರ್ಕಾರದ ಯೋಜನೆಯಲ್ಲಿ ಮನೆ ಕೊಡಲಾಗುತ್ತೆ, ಸರ್ವೆ ಮಾಡಿ ಕರ್ನಾಟಕದವರನ್ನ ಗುರುತಿಸಿ ನಾವು ಮನೆಗಳನ್ನ ಕೊಡ್ತೀವಿ. ಹಾಗೆಯೇ ಬೇರೆಯವರನ್ನ ಕಡೆಗಣಿಸಲ್ಲ, ಬೇರೆಯವರಿಗೂ ಕೂಡ ಮನೆಗಳನ್ನ ಕೊಡ್ತೀವಿ. ನಮ್ಮ ಕೆಲಸ ಏನು ಅಂತ ಜನ ನೋಡಿದ್ದಾರೆ ಎಂದಿದ್ದಾರೆ ಕೃಷ್ಣ ಭೈರೇಗೌಡ. ಸರ್ಕಾರಿ ಜಾಗ, ಅದರಲ್ಲೂ ಸರ್ಕಾರದಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ದು ಜಾಗ ಅಲ್ಲ ಇದು ಬಿಬಿಎಂಪಿ ಜಾಗ. ಸೊ ಬಿಬಿಎಂಪಿ ಜಾಗದಲ್ಲಿ ಅನಧಿಕೃತವಾಗಿ ಮನೆಗಳು ನಿರ್ಮಾಣ ಆಗಿರುವಂಥದ್ದು ನಿಜ. ಸೊ ಅಧಿಕಾರಿಗಳು, ನಾವು ಎಲ್ಲ ಕಡೆ ಹೇಳಿದ್ದೇವೆ, ಅದು ಬಿಬಿಎಂಪಿ ಇರಲಿ, BDA ಇರಲಿ ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರಲಿ, ಮೂರೂ ಸಂಸ್ಥೆಗಳು ಕೂಡ ಒತ್ತುವರಿಗಳನ್ನು ತೆರವು ಮಾಡುವಂಥ ಕೆಲಸ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. BDAನವರು ಕೂಡ ಮಾಡ್ತಾ ಇದ್ದಾರೆ, ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಮಾಡ್ತಾ ಇದ್ದಾರೆ, ಬಿಬಿಎಂಪಿನವರು ಕೂಡ ಮಾಡ್ತಾರೆ. ಕಾಲದಿಂದ ಕಾಲಕ್ಕೆ ಅವ್ರ ಜಾಗ ಒತ್ತುವರಿ ಆದರೆ ಅವರು ತೆರವು ಮಾಡ್ತಾರೆ. ಇಲ್ಲಿ ಒತ್ತುವರಿಯನ್ನು ತೆರವು ಮಾಡಿದ್ದಾರೆ. ಇದು ಆಡಳಿತ ವ್ಯವಸ್ಥೆಯಲ್ಲಿ ನಿರಂತರವಾಗಿ ನಡೆಯುವಂಥ ಕೆಲಸ. ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಂತೂ ಪ್ರತಿ ಶನಿವಾರ ಎನ್ಕ್ರೋಚ್ಮೆಂಟ್ ತೆರವು ಮಾಡುವಂತಹದ್ದನ್ನ ಊಹಾಪೋಹಗಳು ನೀವು ಹೇಳಿದ ತರ ನಮಗೂ ಹೇಳ್ತಾರೆ. ಆದರೆ ಈ ಊಹಾಪೋಹಗಳ ಮೇಲೆ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವರು ಯಾರೇ ಆಗಲಿ, ಆಡಳಿತ ಪಕ್ಷ ಇರಲಿ, ವಿರೋಧ ಪಕ್ಷ ಇರಲಿ, ಬರೀ ಗಾಳಿ ಮಾತುಗಳ ಮೇಲೆ ನಾವು ಹೇಳಿಕೆಗಳನ್ನು ಮಾಡಬಾರ್ದು. ಅದನ್ನ ಪೊಲೀಸ್ನವರು ತನಿಖೆ ಮಾಡಲಿ. ಯಾರು ರಾಜ್ಯದವರಿದ್ದಾರೆ, ಯಾರು ಹೊರ ರಾಜ್ಯದವರಿದ್ದಾರೆ, ಅದಕ್ಕೂ ಮೀರಿದಂಥವ್ರು ಯಾರಾದರೂ ಇದ್ದಾರಾ, ಇದು ಸತ್ಯದ ಆಧಾರದ ಮೇಲೆ ತನಿಖೆ ಆಗಲಿ. ಹಂಗೇನಾದರೂ ಇದ್ರೆ, ಈಗ ದೇಶದಲ್ಲಿ ಕಾನೂನು ಇದೆ, ಹೊರ ದೇಶದವರು ಇದ್ದಂಥವ್ರನ್ನ ಅವ್ರಿಗೆ ಯಾವ ರೀತಿ ಅದನ್ನ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ನಿಯಮಾವಳಿ ಇದೆ, ಅದ್ರ ಪ್ರಕಾರ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಅದರಲ್ಲಿ ನಮ್ಮದು ಯಾವುದು ಕೂಡ, ಈಗ ಅವರು ರಾಜಕೀಯ ಎಲ್ಲದಕ್ಕೂ ರಾಜಕೀಯ ಬರೆಸ್ತಾರೆ ಅಂತೇಳಿ ನಾನು ರಾಜಕೀಯ ಬರೆಸ್ಲಿಕ್ಕೆ ಹೋಗೋದಿಲ್ಲ. ಬಿಜೆಪಿಯಲ್ಲಿ ಇದ್ದವರು, ಬಿಜೆಪಿಯಲ್ಲಿ ಇರೋರು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅತಿಕ್ರಮಣ ಆಗಲಿಕ್ಕೆ ಅವರೆಲ್ಲ ಕಾರಣಕರ್ತರಾಗಿದ್ದಾರೆ. ಇದು ಕೂಡ ನಾನು ಹೇಳಿದ್ರೆ ಪ್ರೇರಿತ ಆಗತ್ತೆ. ಇದು ಪೊಲೀಸ್ನವರು ಎನ್ಕ್ವೈರಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾನು ಪೊಲೀಸವ್ರಿಗೆ ಹೇಳ್ತೇನೆ, ಯಾರ್ಯಾರು ಇದರಲ್ಲಿ ಹಿಂದ್ಗಡೆಯಿಂದ ಭಾಗಿಯಾಗಿ ವ್ಯವಸ್ಥಿತವಾಗಿ ಸರ್ಕಾರಿ ಜಮೀನನ್ನ
ದೋಚುವಂತ ಪ್ರಯತ್ನ ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಇವರು ಮಾಡಬಾರ್ದ ಕೆಲಸ ಮಾಡಿಬಿಟ್ಟು ಇಲ್ಲಿ ಬಂದು ಏನೋ